ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಶ್ರದ್ಧೆಯು ಬಹಳ ದೊಡ್ಡ ಶಕ್ತಿಯಾಗಿರುತ್ತದೆ. ಬಹಳ ಚಿಕಿತ್ಸೆ ಮಾಡುತ್ತಾ ಕೂರುವುದು ಮನುಷ್ಯನ ದೇಹ ಬುದ್ಧಿಯ ಲಕ್ಷಣವಾಗಿರುತ್ತದೆ. ಅಂಗಡಿಗೆ ಬಂದ ಗಿರಾಕಿಯು ವಸ್ತುವಿನ ವಿಷಯದಲ್ಲಿ ಬಹಳ ಚಿಕಿತ್ಸೆ ಮಾಡತೊಡಗಿದರೆ ಆಗ ಅಂಗಡಿಕಾರನು ಈ ಗಿರಾಕಿಯು ಏನು ಕೊಂಡುಕೊಳ್ಳುವುದಿಲ್ಲವೆಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಪರಮಾರ್ಥದಲ್ಲಿಯೂ ಬಹಳ ಚಿಕಿತ್ಸೆ ಮಾಡುವ ಮನುಷ್ಯನದು ಹೀಗೆಯೇ ಇರುತ್ತದೆ. ಅರ್ಜುನನು ಯುದ್ಧ ಭೂಮಿಯಲ್ಲಿ ತನ್ನ ಗುರುಗಳನ್ನು ಹೇಗೆ ಕೊಲ್ಲಬೇಕೆಂದು ಚಿಕಿತ್ಸೆಯಲ್ಲಿ ಬಿದ್ದಿದ್ದನು. ಭಗವಂತನು ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದನು. ಅದರಲ್ಲಿ ಅವನಿಗೆ ಮುಂದೆ ನಡೆಯುವ ಎಲ್ಲ ಘಟನೆಗಳು ಕಾಣತೊಡಗಿದವು. ದೇಹ ಬುದ್ಧಿಯ ಅಂದರೆ ಅಭಿಮಾನದ ವಶವಾಗಿ ಮಾಯೆಯಲ್ಲಿ ಸಿಕ್ಕಿಕೊಂಡಿರುವುದರಿಂದ ಉಂಟಾದ ಗೊಂದಲವು ಈ ವಿಶ್ವರೂಪ ದರ್ಶನದಿಂದಲೇ ದೂರವಾಯಿತು. ಮಾಯೆಯ ಮೂಲ ಲಕ್ಷಣವೆಂದರೆ ನಾನು ಕರ್ತ ಇರುತ್ತೇನೆ ಎಂದು ಅನಿಸುವುದು. ಅಭಿಮಾನದ ಹೊರತಾಗಿ ಕಾರ್ಯವಾದರೂ ಹೇಗೆ ಆಗುತ್ತದೆ ಎಂದು ನಾವು ಅನ್ನುತ್ತೇವೆ. ಹಾಗೂ ಪಾಪಾಚರಣೆ ಮಾಡಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ದೇಹ ಬುದ್ಧಿಯಿಂದ ಆಚರಿಸಿದ ಧರ್ಮವು ಉಪಯೋಗವಾಗುವುದಿಲ್ಲ. ಅಭಿಮಾನದಿಂದ ಪುಣ್ಯ ಕರ್ಮ ಮಾಡಿದರೂ ಅದು ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತದೆ. ಎಲ್ಲವನ್ನು ಭಗವಂತನಿಗೆ ಅರ್ಪಣ ಮಾಡಿರುತ್ತೇವೆ ಎಂಬುದರ ಸ್ಮರಣೆಯೇನೂ ಹೋಗುವುದಿಲ್ಲ. ದುಃಖದಲ್ಲಿ ಇರುವಾಗ ನಾವು ನಮ್ಮ ಜೀವನವು ಪ್ರಾರಬ್ಧದ ಗ್ರಹಗಳ ಸಂಚಿತದ ಅಥವಾ ಭವಿಷ್ಯದ ಕೈಯಲ್ಲಿ ಇರುತ್ತದೆ ಎನ್ನುತ್ತೇವೆ. ಆದರೆ ಅದು ಭಗವಂತನ ಕೈಯಲ್ಲಿ ಇರುತ್ತದೆ ಎಂಬ ಶ್ರದ್ಧೆಯು ಉಂಟಾಗುವುದಿಲ್ಲ. ಹಾಗೂ ಅದನ್ನು ನಾವು ಮರೆತು ಬಿಡುತ್ತೇವೆ. ನಾವು ನಮ್ಮ ಸಂಶಯಗಳ ಸಮಾಧಾನ ಮಾಡಿಕೊಳ್ಳಲು ಸಮರ್ಥರಾಗುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲಿಯಾದರೂ ವಿಶ್ವಾಸವಿಡಬೇಕು. ನಾವು ಈವರೆಗೆ ಬದುಕಿರುವುದಕ್ಕೆ ಏನು ಕಾರಣ ಹೇಳಲು ಬರುತ್ತದೆ? ನಾವು ಸತ್ತಿರುವುದಿಲ್ಲವೆಂದು ಬದುಕಿರುತ್ತೇವೆ. ನಾನು ಹೇಗೆ ಬದುಕಿರುತ್ತೇನೆ ಎಂಬುದರ ಕಾರಣವನ್ನು ಯಾರಿಗೂ ಹೇಳಲು ಬರುವುದಿಲ್ಲ. ಆದ್ದರಿಂದ ಭಗವಂತನೇ ಸಂರಕ್ಷಿಸುತ್ತಾನೆಂಬ ಶ್ರದ್ಧೆ ಇರಬೇಕು. ಈ ಸೃಷ್ಟಿಯನ್ನು ಭಗವಂತನೇ ನಿರ್ಮಾಣ ಮಾಡಿರುತ್ತಾನೆ. ಈ ಸೃಷ್ಟಿಯಲ್ಲಿ ಭಗವಂತನು ಎಲ್ಲ ಕಡೆಗೂ ತುಂಬಿಕೊಂಡಿರುತ್ತಾನೆ. ಅವನು ಆನಂದಮಯನಾಗಿರುತ್ತಾನೆ. ನಾವು ಅವನ ಅಂಶವಾಗಿರುತ್ತೇವೆ. ಅಂದ ಮೇಲೆ ನಾವು ಏಕೆ ದುಃಖಿಗಳಾಗಬೇಕು? ಇದಕ್ಕೆ ಉತ್ತರವೇನೆಂದರೆ, ಭಗವಂತನು ಇರುತ್ತಾನೆ ಎಂಬ ನಿಜವಾದ ಅರ್ಥದಿಂದ ನಾವು ಬಾಳುವುದೇ ಇಲ್ಲ. ಭಗವಂತನು ಎಲ್ಲಿ ಇರುತ್ತಾನೋ ನಾವು ಅಲ್ಲಿ ಅವನನ್ನು ನೋಡುವುದಿಲ್ಲ. ನಾವು ಶ್ರದ್ಧೆಯಿಂದ ಸಾಧನೆ ಮಾಡುವುದಿಲ್ಲ. ಶ್ರದ್ಧೆಯ ಹೊರತಾಗಿ ಪರಮಾರ್ಥವು ಎಂದಿಗೂ ಯಾರಿಗೂ ಸಾಧಿಸುವುದಿಲ್ಲ. ಶ್ರದ್ಧೆಯು ಅತ್ಯಂತ ಬಲಿಷ್ಠ ಹಾಗೂ ದೊಡ್ಡ ಶಕ್ತಿಯಾಗಿರುತ್ತದೆ. ಶ್ರದ್ಧೆಯಿಂದ ಯಾವ ಕಾರ್ಯವಾಗುತ್ತದೆಯೋ ಆ ಕಾರ್ಯವು ಕೃತಿಯಿಂದ ಆಗುವುದು ಕಠಿಣವಿರುತ್ತದೆ. ವಿದ್ಯೆ, ಬುದ್ಧಿ, ಕಲೆ ಮುಂತಾದ ವಿಷಯಗಳು ಬಿಲದಂತೆ ಇರುತ್ತವೆ. ಶ್ರದ್ಧೆಯು ಅದರಲ್ಲಿ ಹರಿದು ಹೋಗುತ್ತದೆ. ವಿದ್ವಾಂಸರ ಅಭಿಪ್ರಾಯಗಳು ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಶ್ರದ್ಧೆಯು ವಿಚಲಿತವಾಗುತ್ತದೆ. ಹಾಗೂ ನಮಗೆ ಎಷ್ಟು ಅಧ್ಯಯನ ಮಾಡಿದರೂ
ಸಮಾಧಾನವೇ ಆಗುವುದಿಲ್ಲ. ನಮ್ಮ ಸ್ವಭಾವದಲ್ಲಿ ಭಗವಂತನ ಶ್ರದ್ಧೆಯಿಂದ ಉಂಟಾದ ಧೈರ್ಯವೂ ಇರಬೇಕು. ನಾವು ನಮ್ಮ ಮೇಲೆ ಎಷ್ಟು ನಿಷ್ಠೆಯನ್ನು ಇಡುತ್ತೇವೆಯೋ ಅಷ್ಟು ಭಗವಂತನ ಮೇಲೆ ಇಟ್ಟದ್ದಾದರೆ ಕಾರ್ಯವಾಗುತ್ತದೆ. ನಾಮದಲ್ಲಿ ಭಗವಂತನಿರುತ್ತಾನೆ ಎಂಬ ಶ್ರದ್ಧೆಯನ್ನಿಡಿರಿ ಹಾಗೂ ಅಖಂಡ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಭಗವಂತನ ಮೇಲೆ ನಿಷ್ಠೆ ಇಡಿರಿ, ಪ್ರೇಮವಿಡಿರಿ. ಭಗವಂತನು ಕಷ್ಟ ಸಾಧ್ಯನಾಗಿರದೆ ಸುಲಭ ಸಾಧ್ಯನಾಗಿರುತ್ತಾನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.